ಜೊತೆಗೆ ಪಟ್ಟಿ ಅದಲು ಬದಲು ನೋಡಿ, ಮೊದಲು ಬಿಡುಗಡೆ ಮಾಡಿದ 20 ಶಾಸಕರ ಪಟ್ಟಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಇರಲಿಲ್ಲ. ಆದರೆ ಕೆಲವೇ ಹೊತ್ತಿನಲ್ಲಿ ಪಟ್ಟಿಯಲ್ಲಿದ್ದ ಮಾಂಕಳ್ ವೈದ್ಯ ಹೆಸರನ್ನ ಕೈಬಿಟ್ಟು ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿ ಹೊಸ ಪಟ್ಟಿಯನ್ನ ಇಮಿಡಿಯೇಟ್ ಆಗಿ ರವಾನಿಸಿತು. ಇನ್ನು ಪಟ್ಟಿಯಲ್ಲಿದ್ದ ವಿಧಾನ ಪರಿಷತ್ ಸದಸ್ಯ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಸಚಿವರಾಗಿ ಪ್ರಮಾಣ ವಚನಕ್ಕೆ ಲೋಕಭವನಕ್ಕೆ ಕಳಿಸಿದಂಥ ಪಟ್ಟಿಯಿಂದಲೇ ಹೊರಗಿಡಲಾಯಿತು. ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಅಸ್ತ್ರ ಪ್ರಯೋಗಿಸೋದಕ್ಕೆ ಕೆಲವು ಶಾಸಕರು ಮುಂದಾಗಿರೋದು ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೂ ಹೈಕಮಾಂಡ್ಗೆ ಹೊಸ ಸವಾಲಾಗಿದೆ. ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲವೆಂದು ಗೊತ್ತಾಗ್ತಿದ್ದಂತೆಯೇ ಸಿಡಿಮಿಡಿಗೊಂಡ ಯಶವಂತರಾಯಗೌಡ ಪಾಟೀಲ ಹಂಗಾಮಿ ಸಭಾಧ್ಯಕ್ಷರಾಗಿದ್ದ ರುದ್ರಪ್ಪ ಲಮಾಣಿಗೆ ಇಮಿಡಿಯೇಟ್ ಆಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ಬಿಟ್ರು. ಬಹುಶಃ ಎಲ್ಲ ರೆಡಿನೇ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಇನ್ನು ಬೇಳೂರು ಗೋಪಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಬಿ.ಕೆ. ಸಂಗಮೇಶ್ವರ, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವು ಶಾಸಕರು ರಾಜೀನಾಮೆ ಬೆದರಿಕೆ ಹಾಕಿದ್ದು ಇವತ್ತು ನಿರ್ಧಾರವನ್ನ ಪ್ರಕಟಿಸೋದಾಗಿ ಹೇಳಿದ್ದಾರೆ. ಅಷ್ಟೊಳಗಡೆ ಏನಾದರೂ ಡಿ.ಕೆ.ಶಿ ಅವರು ಅಥವಾ ಹೈಕಮಾಂಡ್ ನಾಯಕರು ಇಲ್ಲ ಈ ಸರಿ ಮಾಡಿ ಮುಂದಿನ ಬಾರಿ ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಮನವೊಲಿಸುವಲ್ಲಿ ಯಶಸ್ವಿ ಆದರೆ ಇವರೆಲ್ಲ ಸೈಲೆಂಟ್ ಆಗಬಹುದು. ಆದರೆ ಹಾಗೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದಷ್ಟು ಬೇಸರ ಕೂಡ ಇರುತ್ತೆ, ನಮಗೆ ಅವಕಾಶ ಕೊಡಬಹುದಿತ್ತಲ್ಲ ಅಂತ. ಇಲ್ಲಿ ಪ್ರಾದೇಶಿಕವಾರು, ಜಾತಿವಾರು, ಕ್ಷೇತ್ರವಾರು ಎಲ್ಲವನ್ನ ಪರಿಗಣಿಸಿ ಹೈಕಮಾಂಡ್ ಲೆಕ್ಕಾಚಾರ ಹಾಕಿ ಇನ್ನೊಂದಷ್ಟು ಗೊತ್ತಿರೋ ಮಾಹಿತಿಯಂತೆ ಗ್ರೌಂಡ್ ವರ್ಕ್ ಕೂಡ ನಡೆಸಿದ್ದಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಮಣೆ ಹಾಕಬೇಕು ಅಂತ ಇದನ್ನೆಲ್ಲ ಮಾಡಿಕೊಂಡೇ ಕೊಟ್ಟಿರ್ತಾರಲ್ವ, ಹಾಗಾಗಿ ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ. ಇನ್ನು ತನ್ವೀರ್ ಸೇಠ್, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಸೇರಿದಂತೆ ಕೆಲವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟಿ.ಬಿ. ಜಯಚಂದ್ರ ನಿವಾಸದಲ್ಲಿ ಒಂದಾದ ಅಪ್ಪಾಜಿ ನಾಡಗೌಡ, ಎನ್.ವೈ. ಗೋಪಾಲಕೃಷ್ಣ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಒಟ್ಟಿಗೆ ಎಲ್ರಿಗೂ ಬೇಜಾರಾಗಿರೋರೆಲ್ಲ ಒಂದ್ ಕಡೆ ಪಾಪ ಮೀಟ್ ಮಾಡಿದ್ದಾರೆ. ಈ ಬೆಳವಣಿಗೆ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. ಒಂದ್ ಕಡೆ ಇದು ಸರ್ಕಾರಕ್ಕೆ ಭಾರಿ ತಲೆನೋವಾದಂಥ ವಿಚಾರ. ಇಷ್ಟು ದಿನ ಅನೌನ್ಸ್ ಮಾಡಲಿಲ್ಲ ಅಂತ ಒಂದು ಪೇಚಾಟ, ಅನೌನ್ಸ್ ಮಾಡಿದ್ರೆ ಅಸಮಾಧಾನ ಸ್ಫೋಟ, ಇಲ್ಲಿಗೆ ಮುಗಿಯಲ್ಲ. ಖಾತೆ ಹಂಚಿಕೆ ಆಗಲಿ ಇನ್ನೂ ನಡೆಯುತ್ತೆ ಈ ಹೈಡ್ರಾಮಾಗಳು. ಇನ್ನು ವಿವಿಧೆಡೆ ಪ್ರತಿಭಟನೆಯೂ ನಡೆದು ಹೋಯಿತು. ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಆಕ್ರೋಶಗೊಂಡ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ನಡೆಸಿದ್ರು. ಹಾಗಾದ್ರೆ ನೆನ್ನೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ನೋಡಿದ್ರೆ 19 ಜನ. ಅದರಲ್ಲೂ ಕೂಡ ಗಾಯತ್ರಿ ಶಾಂತೇಗೌಡನು ಪ್ರಮಾಣ ವಚನ ಸ್ವೀಕರಿಸಿದ್ರೆ 20 ಆಗ್ತಿತ್ತು. ಆದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದನ್ನ ಹೋಲ್ಡ್ ಮಾಡಲಾಯಿತು. ಆ ಸ್ಥಾನ ಇನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಯಾರು ಎಲ್ಲೂ ಗುಟ್ಟು ಬಿಟ್ಕೊಟ್ಟಿಲ್ಲ. ಹಾಗಾದ್ರೆ ಯಾರ್ಯಾರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ನೋಡೋದಾದ್ರೆ PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಹರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ರಂಗ್ ಶೆಟ್ಟಿ, ಎಸ್ ಮಲ್ಲಿಕಾರ್ಜುನ್, ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, KM ಶಿವಲಿಂಗೇಗೌಡ, H ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಇಷ್ಟು ಜನ ತಗೊಂಡ್ರು. ಇನ್ನು ಇದರಲ್ಲಿ ಪ್ರಮುಖವಾಗಿ ನೆನ್ನೆ ಸಿದ್ದರಾಮಯ್ಯನವರು ಕಾಣಿಸ್ಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿತ್ತು. ಯಾಕೆ ಮಾಜಿ CM ಇಲ್ಲಿ ಬಂದಿಲ್ಲ, ಬಹುಶಃ ಅವ್ರು ಹೇಳಿದ್ದ ಲಿಸ್ಟ್ಗಳಿಗೆ ಮಣೆ ಹಾಕಿಲ್ವಾ, ಇದಕ್ಕ ಅಂತೆಲ್ಲ ಪ್ರಶ್ನೆಗಳಿತ್ತು. ಆದರೆ ಆಲ್ಮೋಸ್ಟ್ ಇದರಲ್ಲಿ ಏನಿಲ್ಲ ಅಂದ್ರೆ 8 ರಿಂದ 10 ಜನ ಮಾಜಿ CM ಅವರ ಸಂಪುಟದಲ್ಲಿ ಇದ್ದಂಥವ್ರಿಗೆ ಮಣೆ ಹಾಕಲಾಗಿದೆ. ಒಬ್ರು ಇಬ್ಬರಿಗೆ ಹೊಸದಾಗಿ ಶಾಸಕರಾದವ್ರಿಗೆ ಅವಕಾಶ ಕೊಟ್ಟಿದ್ರು ಕೂಡ ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥ ಅನೇಕರಿಗೂ ಚಾನ್ಸ್ ಸಿಕ್ಕಿದೆ. ಆದರೆ ನೆನ್ನೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಕಾರಣ ನಿಮಿತ್ತ ಎಲ್ಲವೂ ನಾನು ಕೂತೆ ಫೈನಲೈಸ್ ಮಾಡಿದ್ದೀನಲ್ಲ, ಈ ಪ್ರೋಗ್ರಾಮ್ ನಡೀಲಿ, ನನಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ, ಮೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅನ್ನುವಂಥದ್ದನ್ನ ಖುದ್ದು DK ಶಿವಕುಮಾರ್ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಅವರ ಅಭಿಮಾನಿ, ಕಟ್ಟಾಳು, ಎಲ್ಲವನ್ನ ಅವರೇ ಕೂತು ಫೈನಲೈಸ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಈ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ DKಶಿ ಮಾತನಾಡಿದ್ರು. ಜೊತೆಗೆ ಹೈಕಮಾಂಡ್ ಪಟ್ಟಿಯಂತೆ ಸಂಪುಟ ವಿಸ್ತರಣೆ ಆಗಿದೆ ಅಂತ ಹೇಳಿದ್ದು ಇಲ್ಲಿ DKಶಿ. ಸಚಿವ ಸ್ಥಾನಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ತೀರ್ಮಾನವೇ ಫೈನಲು, ಅವರ ಮಾರ್ಗದರ್ಶನದಂತೆಯೇ ನಡೆದುಕೊಂಡಿದ್ದು, ಆ ಪ್ರಕಾರವೇ ಪ್ರಮಾಣ ವಚನ ನಡೆದಿದೆ ಅಂತ ಹೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. ಇಲ್ಲಿ ಸ್ಪಷ್ಟಪಡಿಸುವ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ನೂತನ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು. ಹೈಕಮಾಂಡ್ ಯಾವ ಪಟ್ಟಿಯನ್ನು ಕಳಿಸುತ್ತೋ ಅದಕ್ಕೆ ಸಹಿ ಹಾಕಿ ರಾಜ್ಯಪಾಲರಿಗೆ ಕಳಿಸಿದ್ದೀನಿ ಅಂತ ಕೂಡ ಹೇಳಿದ್ರು. ಸೊ ಇಷ್ಟೆಲ್ಲ ಸಮಾಧಾನ ವಿಚಾರಗಳಿಗೆ ಬಂದ್ರೆ ಇನ್ನು ಸಿದ್ದರಾಮಯ್ಯಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅನ್ನುವಂತಹ ವಿಚಾರಕ್ಕೂ ಕೂಡ DKಶಿ ಸ್ಪಷ್ಟಪಡಿಸಿದ್ರು. ಸಿದ್ದರಾಮಯ್ಯನವರಿಗೆ ಯಾವುದೇ ಅಸಮಾಧಾನ ಇಲ್ಲ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದರಾಮಯ್ಯ ಅವರು ಗೈರಾಗಿರೋ ಕುರಿತು ಸುದ್ದಿಗಾರರ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟರು. ಜೊತೆಗೆ ನಾನು ಸೇರಿದಂತೆ ಎಲ್ಲರೂ ನಾವು ಸಿದ್ದರಾಮಯ್ಯನ ಅವರ ಕಡೆಯವರೇ, ನಾವು ಒಂದಾಗಿದ್ದೀವಿ, ಒಂದಾಗಿರ್ತೀವಿ, ಒಂದಾಗಿ ಹೋರಾಟ ಮಾಡ್ತೀವಿ, ನೀವು ಹೊಸದಾಗಿ ಏನು ಇದಕ್ಕೆ ಕ್ರಿಯೇಟ್ ಮಾಡೋದು ಬೇಡ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ಈ ವಿಚಾರ ಇಲ್ಲಿಗೆ ಬಂದಿದೆ. ಇನ್ನಷ್ಟೇ ಖಾತೆ ಹಂಚಿಕೆ ವಿಚಾರ ಒಂದಿದೆ. ಇನ್ನು ಈಗ ಮುನ್ಸ್ಕೊಂಡವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಹೈಕಮಾಂಡ್ ಅಥವಾ ರಾಜ್ಯದ ನಾಯಕರು ಮುಂದಾಗಬೇಕಾಗಿದೆ. ಸೊ ಇದಿಷ್ಟು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆಗಳು. ಇನ್ನು ಮುಂದೆ ಆಗಬಹುದಾದಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲರ ಕ್ಯೂರಿಯಾಸಿಟಿ ಅಂತೂ ಇದೆ.